ನಾನು ಅಂತಿಮವಾಗಿ ನಾನೊಬ್ಬನೇ ಅಲ್ಲ, ಹೈಕಮಾಂಡ್ನಲ್ಲಿ ಯಾರೆಲ್ಲ ಸಚಿವರಿಗೆ ಆದೇಶ ಕೊಡ್ತಾರೆ ನಿಲ್ಲಬೇಕು ಅಂತ ಅವರೆಲ್ಲ ನಿಲ್ಲಬೇಕಾಗ್ತದೆ. ಏಕೆಂದರೆ ಅವರು ಸರ್ವೆ ಅವೆಲ್ಲ ಮಾಡಿಸ್ತಾರೆ, ಯಾರೆಲ್ಲ ಗೆಲ್ತಾರೆ ಅಂತ. ಏಕೆಂದರೆ ಗೆಲುವೇ ಮಾನದಂಡ. ಈಗ ಯಾರೆಲ್ಲ ಗೆಲ್ತಾರೆ ಅಂತಕ್ಕಂಥದ್ದು ಅವರಿಗೆ ಆ ಸರ್ವೆನಲ್ಲಿ ಬರ್ತದೆ ಮತ್ತು ಅವ್ರ ಅಭಿಪ್ರಾಯಕ್ಕೆ ಬರ್ತಾರೆ. ಯಾರು ನಿಲ್ಲಬೇಕು ಅಂತ ಅವ್ರು ಸೂಚನೆ ಮಾಡ್ತಾರೆ, ಅವರೆಲ್ಲರೂ ನಿಲ್ಲಬೇಕಾಗ್ತದೆ, ನಾನು ಒಳಗೊಂಡಂತೆ. ಥ್ಯಾಂಕ್ ಯು. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಈ ದೇಶದಲ್ಲಿ ಯಾವ ಲೋಕಸಭಾ ಕ್ಷೇತ್ರಕ್ಕೆ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು. ನಿಲ್ತಕ್ಕಂಥವ್ರನ್ನ ಯಾರು ಬೇಡ ಅಂತೇಳಿ ನಿರ್ಬಂಧ ಮಾಡಲಿಕ್ಕಾಗೋದಿಲ್ಲ. ನಿಲ್ತಕ್ಕಂಥ ಅಪೇಕ್ಷೆ ಅವ್ರಿಗಿದ್ರೆ, ನಿಲ್ಲಿಸ್ತಕ್ಕಂಥ ಅಪೇಕ್ಷೆ ಇನ್ನೊಬ್ಬರಿಗಿದೆ, ನಿಲ್ಲಿಸ್ಲಿ. ಅದಕ್ಕೆ ನಮ್ದೇನು ವಿರೋಧ ಇಲ್ಲ. ನಾವು ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ತಕ್ಕಂಥದ್ದು ನಮ್ಮ ಸ್ಟ್ರಾಟಜಿ. ನಮ್ಮನ್ನು ಗೆಲ್ಲಿಸ್ಕೋಬೇಕು ನಮ್ಮ ಅಭ್ಯರ್ಥಿನ ಅಂದಾಗ ಅವ್ರನ್ನ ಸೋಲಿಸ್ಬೇಕು ಅಂತಾನೆ ಸ್ಟ್ರಾಟಜಿ ಮಾಡಬೇಕಲ್ಲ. ಥ್ಯಾಂಕ್ ಯು. ಅಂತಿಮವಾಗಿ ನಾನೊಬ್ಬನೇ ಅಲ್ಲ, ಹೈಕಮಾಂಡ್ನಲ್ಲಿ ಯಾರೆಲ್ಲ ಸಚಿವರಿಗೆ ಆದೇಶ ಕೊಡ್ತಾರೆ ನಿಲ್ಲಬೇಕು ಅಂತ ಅವರೆಲ್ಲ ನಿಲ್ಲಬೇಕಾಗ್ತದೆ. ಏಕೆಂದರೆ ಅವರು ಸರ್ವೆ ಅವೆಲ್ಲ ಮಾಡಿಸ್ತಾರೆ, ಯಾರೆಲ್ಲ ಗೆಲ್ತಾರೆ ಅಂತ. ಏಕೆಂದರೆ ಗೆಲುವೇ ಮಾನದಂಡ. ಈಗ ಯಾರೆಲ್ಲ ಗೆಲ್ತಾರೆ ಅಂತಕ್ಕಂಥದ್ದು ಅವರಿಗೆ ಆ ಸರ್ವೆನಲ್ಲಿ ಬರ್ತದೆ ಮತ್ತು ಅವ್ರ ಅಭಿಪ್ರಾಯಕ್ಕೆ ಬರ್ತಾರೆ. ಯಾರು ನಿಲ್ಲಬೇಕು ಅಂತ ಅವ್ರು ಸೂಚನೆ ಮಾಡ್ತಾರೆ, ಅವರೆಲ್ಲರೂ ನಿಲ್ಲಬೇಕಾಗ್ತದೆ, ನಾನು ಒಳಗೊಂಡಂತೆ. ಥ್ಯಾಂಕ್ ಯು. ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಈ ದೇಶದಲ್ಲಿ ಯಾವ ಲೋಕಸಭಾ ಕ್ಷೇತ್ರಕ್ಕೆ ಬೇಕಾದ್ರೂ ಸ್ಪರ್ಧೆ ಮಾಡ್ಬೋದು.